ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ಮಾರ್ನಿಂಗ್ ಟೈಮ್ನೊಳಗೆ ನೋಡಿರಿ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಾನು ಸ್ಟಿಚಿಂಗ್ನ ಸ್ಟಾರ್ಟ ಮಾಡಬೇಕು. ಹಾಗೆ ನಮ್ಮ ಆರ್ಯನ್ ಕೂಡ ಹೊರಗಡೆ ಆಟ ಆಡ್ಲಾಕತ್ತಿದ್ದ. ಮನೆ ಒಳಗೆ ಒಂದು ಹೊಲಿಗೆ ಮಷಿನ್ ಇತ್ತು ಅಂತಂದರೆ ಯಾವುದೇ ರೀತಿಯಾಗಿ ನಮ್ಗೆ ಉಪಯೋಗನ ಹೊರತಾಗಿ ಯಾವುದೇ ರೀತಿಯಾಗಿ ನಷ್ಟ ಆಗಂಗಿಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವಾಗ ಮನೆ ಒಳಗೆ ನಾವೊಂದು ಸ್ಟಿಚಿಂಗ್ ಮಷಿನ್ ಇತ್ತು ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹಳೆ ಬಟ್ಟೆ ಆಗಿರಬಹುದು, ಹೊಸ ಬಟ್ಟೆನ ತಂದಿರ್ತೀವಿ, ಅವ್ರನ್ನ ಆಲ್ಟ್ರೇಷನ್ ಮಾಡೋದಾಗಿರಬಹುದು, ಹಲವಾರು ನಮ್ಗೆ ಉಪಯೋಗ ಐತಿ. ಇವಾಗ ಒಂದು ಸ್ಟಿಚಿಂಗ್ನ ಮಾಡಿ ನಾವು ಅಥವಾ ಹೊರಗಡೆ ನಾವು ಕೊಟ್ಟಿರ್ತೀವಲ್ವ ಯಾವುದಾದ್ರೂ ಆಲ್ಟ್ರೇಷನ್ಗೆ ಅಂತ ಹೇಳಿ, ಇಲ್ಲ ಅಂತಂದ್ರೂ ನಾವು ಹಳೆ ಬಟ್ಟೆ ಆಗಿರಬಹುದು ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ. ಅದೇ ದುಡ್ಡು ನಮ್ಗೆ ಉಳಿತಾಯ ಆಗ್ತೈತಿ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವುದೇ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಆಲ್ಟ್ರೇಷನ್ ಸ್ಟಿಚ್ ಆದರೂ ಕೂಡ 10 ರೂಪೀಸ್ ಮುಂದ್ಗಡೆನ ತೊಗೋತಾರೆ, 10, 20 ಈ ರೀತಿಯಾಗಿ. ಹಾಗೆ ಇವಾಗ ನಾವು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಸ್ಟಿಚಿಂಗ್ ಮಷಿನನ್ನು ತೊಗೊಂಡು ಬಂದ ನಂತರ ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ಹೊರಗಡೆ ಬಟ್ಟೆನ ಕಲಿತಾ ಇರ್ತೀರಿ, ಬಟ್ ನಾವು ಕಲಿತಾದ ನಂತರ ನಾವು ಮಷಿನ್ನ ತೊಗೊಂಡು ಬರ್ತೀವಿ ಅನ್ನೋದಕ್ಕಿಂತನೂ ನೀವು ಕಲಿತೀವಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅಂತಂದ್ರೆ ಮೊದಲಿಗೆ ಸ್ಟಿಚಿಂಗ್ ಮಷಿನ್ನ ತೊಗೊಂಡು ಬಂದು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದ್ರೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇವಾಗ ಮಷಿನ್ ಇತ್ತು ಅಂತಂದ್ರೆ ನಾವು ಮೊದಲಿಗೆ ಪೆಡಲ್ನ ತುಳಿಲಿಕ್ಕೆ ಕಲಿಬಹುದು. ಟೈಮ್ ಸಿಕ್ಕಾಗಲ್ಲ, ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದಾಗೆಲ್ಲ ಪೆಡಲ್ನ ತುಳಿಯೋದಾದ ನಂತರ ಮಷಿನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಥ್ರೆಡ್ ಹಾಕೋದಾಗಿರ್ಬಹುದು, ಹಾಗೆ ಸ್ಟ್ರೇಟ್ ಲೈನ್ನ ನಾವು ಹಳೆ ಬಟ್ಟೆ ಇರುತ್ತಲ್ಲ ಅದ್ರ ಮ್ಯಾಗ ಸ್ಟಿಚ್ ಹಾಕೋದಾಗಿರ್ಬಹುದು, ಹಾಗೆ ಒಂದು ಸೀರೆ ಅಂಚನ್ನು ಹೊಲಿಯೋದಾಗಿರ್ಬಹುದು. ಈ ರೀತಿಯಾಗಿ ನಾವು ಕ್ರಮೇಣವಾಗಿ ಸ್ಟೆಪ್ ವೈಸ್ ನಾವು ಸ್ಟಿಚಿಂಗ್ನ ಕಲಿತಾ ಹೋದ್ವಿ ಅಂತಂದ್ರೆ 100% ನಾವು ಟೈಲರಿಂಗ್ ಒಳಗೆ ಸಕ್ಸಸ್ ಆಗೇ ಆಗ್ತೀವಿ. ಹಾಗೆ ಬರ್ತಾ ಏನೈತಿಲ್ಲ ಹಳೆ ಬಟ್ಟೆ ಇದ್ದು ಅಂತಂದ್ರೆ ಅದನ್ನ ಸ್ಟಿಚ್ ಮಾಡೋದಾಗಿರ್ಬಹುದು. ಮತ್ತು ಹಳೆ ಒಂದು ವೇಸ್ಟ್ ಬ್ಲೌಸ್ ಪೀಸ್ ಇತ್ತು ಅಂತಂದರೆ ಯಾವುದೇ ಒಂದು ಸಿಲಾಯಿ ಆಗಿರ್ಬೋದು, ಚಿಕ್ಕ ಮಕ್ಕಳ ಪೇಟಿಕೋಟ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ಈ ರೀತಿಯಾಗಿ ಕ್ರಮೇಣವಾಗಿ ಕಲಿತಾ ಹೋಗ್ಬೋದು. ಇನ್ನೊಂದು ಏನಂತಂದ್ರೆ ಹಳ್ಳಿ ಆಗಿರಲಿ ಸಿಟಿ ಆಗಿರಲಿ, ಒಂದು ಈ ಮಷಿನ್ ಇದೆ ಅಂತಂದ್ರೆ ಇವಾಗ ಹಬ್ಬ ಮತ್ತು ಯಾವುದಾದ್ರೂ ಫಂಕ್ಷನ್ ಒಳಗೆ ಸುತ್ತಮುತ್ತಲು ಹಲವಾರು ಜನ ಟೈಲರ್ಸ್ ಇರ್ತಾರಲ್ಲ, ಸೊ ಒಂದು ಆ ಟೈಮ್ ಒಳಗೆ ಬ್ಯುಸಿ ಇರ್ತಾರೆ. ಬ್ಲೌಸ್ ಸ್ಟಿಚಿಂಗ್ ಮತ್ತು ಫ್ರಾಕು ಹಲವಾರು ಒಂದು ಸ್ಟಿಚಿಂಗ್ ಒಳಗೆ ಬ್ಯುಸಿ ಇರ್ತಾರೆ. ಬ್ಯುಸಿ ಟೈಮ್ ಒಳಗೆ ಏನೈತಲ್ಲ ಆಲ್ಟ್ರೇಷನ್ ಮಾಡಿಕೊಡೋದು ಅವ್ರ ಕೈಯಿಂದ ಆಗ್ತಿರಂಗಿಲ್ಲ. ಹೀಗಾಗಿ ಆ ಒಂದು ಕಸ್ಟಮರ್ ಕೂಡ ನಮ್ಮ ಕಡೆ ಬರೋ ಸಾಧ್ಯತೆ ಇರ್ತೈತಿ. ಹೀಗಾಗಿ ನಾವು ಆಲ್ಟ್ರೇಷನ್ ಮಾಡಿಕೊಟ್ವಿ ಅಂತಂದ್ರೆ ಅವರು ಕೂಡ ಮುಂದೆ ಹೊಸ ಬಟ್ಟೆನೂ ಇವ್ರ ಹತ್ರನ ಹಾಕಬೇಕಲ್ಲ ಅಂತ ಯೋಚನೆ ಕೂಡ ಮಾಡ್ತಿರ್ತಾರೆ. ನಂದು ಕೂಡ ನಾವು ಮೊದಲಿಗೆ ವಿಡಿಯೋ ಒಳಗೆ ಹೇಳಿದ್ನಲ್ಲ, ಮೊದಲಿಗೆ ನಾನು ಎಲ್ಲರೂ ಕೂಡ ಸ್ಟಿಚಿಂಗ್ ಮಿಷಿನ್ ಮೊದಲಿಗೆ ತೊಗೊಂಡು ಬಂದರೆ ನಾ ಏನೈತಲ್ಲ ಪಿಕೋ ಮಷಿನ್ನ ಮೊದಲಿಗೆ ತೊಗೊಂಡು ಬಂದೀನಿ ಅಂತ ಹೇಳಿ ನಿಮ್ಗೆ. ಯಾಕಂತಂದ್ರೆ ಇವಾಗ ಸ್ಟಿಚಿಂಗ್ ನನಗಂತೂ ಬರ್ತಿರಲಿಲ್ಲ, ನಾನು ಪಿಕೋ ಹಾಕೋದು ಮತ್ತು ಫಾಲ್ ಹಚ್ಚೋದು ಇಷ್ಟು ಮಾಡಿದ್ರೆ ಬಂದಿತ್ತು. ಮತ್ತು ಮನೆಯಲ್ಲಿರ್ತಕ್ಕಂಥ ಹಳೆ ಬಟ್ಟೆ ನಮ್ಮ ಬಟ್ಟೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರ್ತೈತಿ ಅಂಥೇಳಿ ಮೊದಲಿಗೆ ನಾನು ಪಿಕೋ ಮಷಿನ್ನ ತೊಗೊಂಡು ಬಂದಿದ್ನಿ. ಅದಾದ ನಂತರ ಪಿಕೋ ಮಿಷಿನ್ ತೊಗೊಂಡು ಬಂದಾದ ನಂತರ ಇವಾಗ ಏನೈತಲ್ಲ ಸಾರಿ ಪಿಕೋ ಹಾಕ್ಲಾಕೆ ಬಂದ ನಂತರ ಕಸ್ಟಮರ್ಸ್ ಏನನ್ನೋರು, ನೀವೇ ಸ್ಟಿಚಿಂಗ್ ಮಾಡ್ತಿದ್ರಿ ಅಂತಂದ್ರೆ ಈ ಬ್ಲೌಸು ಕೂಡ ನೀವು ಹೊಲಿಬೋದಿತ್ತಲ್ಲ, ಈ ರೀತಿಯಾಗಿ ಹೇಳಾಗ ಸ್ಟಾರ್ಟ್ ಮಾಡಿದರು. ಆವಾಗ ವಿಚಾರ ಮಾಡಿ ಯಾಕೆ ಕಲಿಬಾರ್ದು ಅಂತ ಹೇಳಿ ಕ್ರಮೇಣವಾಗಿ ನಾನು ಸ್ಟಿಚಿಂಗ ನಾರ್ಮಲ್ ಬ್ಲೌಸ ಕಲೀಲಾಕ ಸ್ಟಾರ್ಟ್ ಮಾಡಿದ್ನಿ. ಹಲವಾರು ಜನ ಮೊದಲಿಗೆ ನಾನು ನಮ್ಮ ಬ್ಲೌಸ್ ಆಗಿರ್ಬೋದು, ಮನೆ ಮೆಂಬರ್ಸ್ ಬ್ಲೌಸ್ ಆಗಿರಬಹುದು ಕಲಿತು ಒಂದು ಸ್ವಲ್ಪ ಇಂಪ್ರೂವ್ ಆದ ನಂತರ ನಾನು ಹೊರಗಡೆ ಬರ್ತಿರ್ತಕ್ಕಂಥ ಒಂದು ಸ್ಟಿಚಿಂಗ್ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಕ್ರಮೇಣವಾಗಿ ಫೈನಲ್ ಏನೈತಲ್ಲ ಫಿನಿಶಿಂಗ್ ಕೂಡ ತುಂಬ ನೀಟ್ ಬರಲಿಕ್ಕೆ ಸ್ಟಾರ್ಟ್ ಆದವು. ಅದಾದ ನಂತರ ಕಟೋರಿ ಬ್ಲೌಸು, ಡಿಸೈನ್ ಬ್ಲೌಸು, ಚೂಡಿದಾರು ಮತ್ತು ಸ್ಕೂಲ್ ಯೂನಿಫಾರ್ಮು, ಈ ರೀತಿಯಾಗಿ ನಾನು ಕ್ರಮೇಣ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇನ್ನೊಂದು ಅಂತಂದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಂತರ ಸ್ಟಿಚಿಂಗ್ ಒಳಗಾಗಲಿ ಬ್ಲೌಸ್ ಕಟ್ಟಿಂಗ್ ಒಳಗಾಗಲಿ ಎಲ್ಲದ್ರೊಳಗೂ ಒಂದು ಸ್ವಲ್ಪ ಇಂಪ್ರೂವ್ ಆಗೈತೆ ಅಂತ ಹೇಳ್ಬೋದು. ಯಾಕಂತಂದ್ರೆ
ಹೊಸದಾಗಿ ನಾವು ಡಿಸೈನ್ ಬ್ಲೌಸ್ ಕೂಡ ಮೊದಲಿಗೆ ಏನೈತಲ್ಲ ಟೈಮ ಜಾಸ್ತಿ ತೊಗೊಳ್ತಿದ್ನಿ. ಬ್ಲೌಸ್ ಸ್ಟಿಚ್ ಮಾಡಬೇಕು ಡಿಸೈನ್ ಬ್ಲೌಸ್ ಅದು ಆಗಿದ್ರೆ ಒಂದು ಸ್ವಲ್ಪ ಟೈಮ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಈಗ ಏನೈತಲ್ಲ ಕ್ರಮೇಣವಾಗಿ ಇವಾಗ ಡಿಸೈನ್ ಬ್ಲೌಸ್ ಅಂದರೆ ವಿಡಿಯೋಗೋಸ್ಕರ ಅಂಥೇಳಿ ಬೇರೆ ಬೇರೆ ಡಿಸೈನ್ನ ಹೊಲಿಲಕ್ಕೆ ಟ್ರೈ ಮಾಡೋದ್ರಿಂದ ಸ್ವಲ್ಪ ಏನೈತಲ್ಲ ಸ್ಟಿಚಿಂಗ್ ಒಳಗೆ ಒಂದಿಟ್ಟು ಫಾಸ್ಟಾಗಿ ಸ್ಟಿಚಿಂಗ ಬ್ಲೌಸ್ ಅತಿ ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಶಿಂಗ್ ಮಾಡ್ಲಿಕ್ಕಂತೂ ಇವಾಗ ಸ್ಟಾರ್ಟ್ ಆಗೈತಿ. ಮನೆಯಲ್ಲಿ ಸ್ಟಿಚಿಂಗ್ ಮಷಿನ್ ಇತ್ತು ಅಂತಂದ್ರೆ ಅದನ್ನು ವೇಸ್ಟ್ ಅದೇ ರೀತಿಯಾಗಿ ಅಂದ್ರೆ ರಿಪೇರಿ ಕೂಡ ಬರ್ತಾವೆ. ವೇಸ್ಟ್ ಇರೋದ್ರಿಂದ ಹಾಗೆ ನಾವು ಡೈಲಿ ಏನಾದರೂ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ ಆಕೈತಿ. ಅದರಿಂದ ನಮ್ಗೆ ಸ್ವಲ್ಪ ಮಟ್ಟಿಗಾದರೂ ಸ್ಟಾರ್ಟಿಂಗ್ ಅರ್ನಿಂಗ್ ಆಕೈತಿ. ಮುಂದೆ ಕ್ರಮೇಣವಾಗಿ ಹೋಗ್ತಾ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಹಾಗೆ ಆ ಬ್ಲೌಸ್ ಫಿನಿಶಿಂಗ್ ನೀಟ್ ಬರ್ಲಾಕೈತು ಅಂತಂದ್ರೆ ಎಷ್ಟೇ ದೂರ ಇದ್ದರೂ ಕೂಡ ಕಸ್ಟಮರ್ಸ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಇವಾಗ ಮನೇಲಿ ಇದ್ಕೊಂಡು ಮಕ್ಕಳ ಜೊತೆಗೆ ನಾವು ಆರಾಮಾಗಿ ಅರ್ನಿಂಗ್ನ ಮಾಡಬಹುದು. ಡೈಲಿ ನಾವು ಒಂದೇ ಬ್ಲೌಸ್ ಸ್ಟಿಚ್ ಮಾಡಿದರೂ ಕೂಡ ಇವಾಗ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದರೂ ಕೂಡ ನಾವು 50-60 ರುಪೀಸ್ ಈ ರೀತಿಯಾಗಿ ತಗೊಳ್ತೀವಿ. ಹಾಗೆ ಇವಾಗ ಸ್ಟಿಚಿಂಗ್ ಇನ್ನೂ ಸರಿಯಾಗಿ ಬರಲ್ಲ ನಮಗೆ ಬ್ಲೌಸದ್ದು ಸ್ಟಿಚಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ ಅಂತಂದ್ರೆ ನಾವು ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಕೂಡ ಮಾಡಬಹುದು. ಹಾಗೆ ನೈಟಿ ಫಿಟ್ಟಿಂಗ್ ಆಗಿರಬಹುದು ಮತ್ತು ಸ್ಯಾರಿ ಪೇಟಿಕೋಟ್ ಆಗಿರಬಹುದು. ಆವಾಗ ಪೇಟಿಕೋಟ್ ನಾವು ಸುತ್ತಲೆಲ್ಲ ಸ್ಟಿಚ್ ಹಾಕಿ ನಾವು ಅದನ್ನ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಡ್ಬೇಕು ಅಂತಂದರೆ ಇಲ್ಲಾಂದರೆ 30-40 ರುಪೀಸ್ ನಾವು ಒಂದು ಮಿನಿಮಮ್ ಚಾರ್ಜ್ನ ಮಾಡ್ಬೋದು. ಒಂದು 30 ರೂಪಾಯಿನ ಅಂತಂದ್ರೂ ಇವಾಗ ಹಲವಾರು ಜನ ಪ್ರತಿಯೊಬ್ಬರು ಕೂಡ ಸೈಡ್ ಸ್ಟಿಚ ಮತ್ತು ಆಲ್ಟ್ರೇಷನ್ ಮಾಡಿಸ್ತಾರೆ. ಹೀಗಾಗಿ ನಾವು ಸಣ್ಣ ಪುಟ್ಟ ಅರ್ನಿಂಗ್ನ ಮಾಡ್ಕೊತು ಇವಾಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ, ಇನ್ನೂ ಟೈಲರಿಂಗ್ ಕಲೀಲಾಕತ್ತಿರ್ತೀವಿ. ನಾವು ಕಲೀಲಕ್ಕೆ ಏನೆಲ್ಲ ನಮ್ಗೆ ಐಟಮ್ಸ್ ಬೇಕಾಗಿರ್ತಾವಲ್ವ, ಥ್ರೆಡ್ ಆಗಿರ್ಬೋದು, ಚಾಪೀಸ್ ಆಗಿರ್ಬೋದು, ಹಲವಾರು ನಾವು ವಸ್ತುಗಳನ್ನ ನಾವು ಟೈಲರಿಂಗ್ ಚಿಕ್ಕ ಪುಟ್ಟ ಅರ್ನಿಂಗ್ ಮೇಲೆ ನಾವು ಮಾಡಬಹುದು, ಉಳಿತಾಯ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಕ್ರಮೇಣವಾಗಿ ಕಲಿತಾ ನಾವು ಪರ್ಫೆಕ್ಟಾಗಿ ನೀವು ಬ್ಲೌಸ ಮುಗಿಸ್ಬೋದು. ಹಾಗೆ ಹಲವಾರು ಡ್ರೆಸ್ಸಸ್ ಕೂಡ ನೀವು ಕ್ರಮೇಣವಾಗಿ ಸ್ಟಿಚ್ನ ಮಾಡ್ಬೋದು. ಇವಾಗ ಟೈಲರಿಂಗ್ ಅಂತಂದರೆ ಇವಾಗ ಟೈಲರಿಂಗ್ ಬೇಸ್ ಮೇಲೆ ನಾನು ವಿಡಿಯೋಸ್ ಮಾಡ್ಲಾಕತ್ತಿರೋದ್ರಿಂದ ಇದ್ರ ಬಗ್ಗೆನೇ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ನೀವು ಇವಾಗ ನಾವೊಂದು ಚಾನಲ್ನ ಮಾಡಿದ್ದೀನಿ ಅಂತಂದ್ರೆ ಇದಕ್ಕೆ ಒಂದಲ್ಲ ಒಂದು ದಿನ ನಮ್ಗೆ ಇದರಿಂದ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗ್ತೈತಿ, ಪ್ರತಿಫಲ ಅನ್ನೋದು ಸಿಗ್ತೈತಿ. ಇವಾಗ ನಾವು ಸ್ಟಾರ್ಟಿಂಗಿಂದ ಎಷ್ಟು ಎಫರ್ಟ್ ಹಾಕ್ತೀವಲ್ವ, ನಾವು ಇವಾಗ ಸತತ ಪ್ರಯತ್ನನ ಯಶಸ್ಸಿನ ಗುಟ್ಟು ಅನ್ನೋದೇನು ಒಂದು ಗಾದೆ ಮಾತೈತೆ, ತುಂಬಾ ಒಂದು ಅರ್ಥಗರ್ಭಿತವಾದಂತಹ ಒಂದು ನುಡಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವಾಗ ನಾವು ಕ್ರಮೇಣವಾಗಿ ಸತತ ಪ್ರಯತ್ನ ಪಟ್ವಿ ಅಂತಂದ್ರೆ ಇವಾಗ ಒಂದು ಪರ್ಫೆಕ್ಟ್ ಟೈಲರಾಗಿ ಕೂಡ ನಾವು ಆಗಬಹುದು. ಇವಾಗ ಒಮ್ಮಿಂದನೇ ನಾವು ಪರ್ಫೆಕ್ಟ್ ಟೈಲರ್ ಆಗ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಮೊದಲಿಗೆ ನಾವು ಕ್ರಮೇಣವಾಗಿ ಸ್ಟೆಪ್ ವೈಸ್ ಕಲಿತಾ ನಾವು ಹೋದ್ವಿ ಅಂತಂದ್ರೆ ನಾವು ಆರಾಮಾಗಿ ನಾವು ಒಂದು ಪರ್ಫೆಕ್ಟಾಗಿ ನಾವು ಟೈಲರಿಂಗ್ನ ಸ್ಟಿಚ್ ಮಾಡಲಿಕ್ಕೆ ನಾವು ಸ್ಟಾರ್ಟ ಮಾಡ್ಬೋದು. ಇವಾಗ ನಾನು ಚಾನಲ್ ಮಾಡ್ತಾಯಿದ್ದೀನಿ ಅಂತಂದ್ರೆ ಈ ಚಾನಲ್ದೊಳಗೆ ನನಗೆ ವಿಡಿಯೋಸ್ ಹಾಕ್ಲಿಕ್ಕೆ ಟೈಲರಿಂಗ್ ಒಂದು ಕಲ್ತಿರೋದು ತುಂಬಾ ನನಗೆ ಹೆಲ್ಪ್ಫುಲ್ ಆಗೈತಿ. ಸ್ಟಾರ್ಟಿಂಗ್ ಒಳಗೆ ನಾನು ಟೈಲರಿಂಗ್ ಕಲಿಬೇಕಾಗಿತ್ತು ಅಂತಂದರೆ ಎಷ್ಟು ಕಷ್ಟಪಟ್ಟನೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲಿ ಹೋಗಲಾರ್ದ ಸ್ಟಿಚಿಂಗ್ ಕಲ್ತ್ಕೊಂಡು ಇವಾಗ ನಾನು ಮೊದಲನೇ ಚಾನಲ್ನ ಸ್ಟಾಪ್ ಮಾಡಿದ್ದೀನಿ ಅಂತ ಕೂಡ ಹೇಳೀನಿ. ಅದರೊಳಗೆ ಜಾಸ್ತಿ ನಾನು ರೆಸಿಪಿನ ಮಾಡಿ ಹಾಕ್ತಿದ್ನಿ. ಬಟ್ ಏನಾಗ್ತಿತ್ತು ಅಂತಂದ್ರೆ ಮನೆ ಕೆಲಸ ಮಾಡಿಕೊಂಡು ರೆಸಿಪಿ ವಿಡಿಯೋಸ್ಗೋಸ್ಕರ ಅಂಥೇಳಿ ಸೆಪ್ರೇಟಾಗಿ ರೆಸಿಪಿ ಮಾಡಬೇಕಾಗಿತ್ತು. ಹೀಗಾಗಿ ಕಸ್ಟಮರ್ಸ್ ಬ್ಲೌಸನ್ನ ಹೊಲಿಯೋದು ಪೆಂಡಿಂಗ್ ಉಳಿಲಾಕೈತಿ. ಹೀಗಾಗಿ ನಾನು ಈ ಒಂದು ಏನು ಚಾನಲ್ನ ಸ್ಟಾರ್ಟ್ ಮಾಡಿದ್ನಲ್ಲ, ಹಲವಾರು ಜನ ಹೇಳಿದರು. ಯಾಕಂತಂದ್ರೆ ಈಗಿನ ಒಳಗೆ ಜಾಸ್ತಿ ಬ್ಲೌಸ್ ಆಗಿರಲಿ ಸಾರಿ ಯಾರು ವೇರ್ ಮಾಡೋಂಗಿಲ್ಲ, ಎಲ್ಲನೂ ರೆಡಿಮೇಡ್ ತೊಗೋತಾರೆ. ಬಟ್ ಸ್ಟಿಚಿಂಗ್ ಮಾಡು ಟೈಲರಿಂಗ್ ಚಾನಲ್ ಮಾಡಿದ್ರಿ ಅಂತಂದ್ರೆ 100% ನಿಮ್ಮ ಚಾನಲ್ ಡೆಡ್ ಆದಂಗೆ ಈ ರೀತಿಯಾಗಿ ಹೇಳ್ತಿದ್ರು. ಬಟ್ ಏನಾಗ್ತೈತಿ ಆಗಲಿ. ಬಟ್ ನಾನು ಹೆಂಗಂದ್ರೆ ಕಸ್ಟಮರ್ಸ್ ಬ್ಲೌಸ್ ಕೂಡ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡ್ತಿದ್ನಲ್ಲ, ಒಂದು ಕಡೆ ಏನೈತಲ್ಲ ಕಸ್ಟಮರ್ಸ್ ಬ್ಲೌಸ್ ಕೂಡ ಫಿನಿಶಿಂಗ್ ಆಗ್ತೈತಿ. ಅದ್ರ ಜೊತೆಗೆ ನನಗೆ ವಿಡಿಯೋಸ್ ಹಾಕ್ಲಿಕ್ಕೆ ಕೂಡ ವಿಡಿಯೋ ರೆಡಿ ಆಗ್ತೈತಿ. ಬಟ್ ಸಕ್ಸಸ್ ಆಗಲಿ ಬಿಡಲಿ, ನಾನು ಟೈಲರಿಂಗ್ ಬೇಸ್ ಮೇಲೇ ಚಾನಲ್ನ ಸ್ಟಾರ್ಟ್ ಮಾಡಬೇಕಂಥೇಳಿ
ಡಿಸೈಡ್ ಮಾಡಿಕೊಂಡು ಕ್ರಮೇಣವಾಗಿ ನಾನು ವಿಡಿಯೋಸ್ನ ಹಾಕ್ಲಕ್ಕೆ ಹೊಂಟ್ನಿ. ತಕ್ಕ ಮಟ್ಟಿಗೆ ಗ್ರೋ ಹಾಗೆ ಒಂದು ನಿಧಾನವಾಗಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತಂದ್ರೆ ನಾನು ಯಾವ ರೀತಿಯಾಗಿ ಕಸ್ಟಮರ್ಸ್ ಬ್ಲೌಸ್ನ ಹೊಲಿತಿದ್ನಲ್ಲ ಅದನ್ನ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ. ಇವಾಗ ಒಂದು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡಿ ಅಂತಂದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡೋದು, ಮತ್ತು ಸ್ಟಿಚಿಂಗ್ ಮಾಡೀನಿ ಅಂತಂದ್ರೆ ಮಧ್ಯಾಹ್ನ 11 ಗಂಟೆ 12 ಗಂಟೆವರೆಗೂ ಮನೆ ಕೆಲಸ ಆದ ನಂತರ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ನಿ. ಸೊ ಇವತ್ತು ಯಾವುದಾದ್ರೂ ಒಂದು ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಏನು ಉಪಯೋಗ ಅಂತಂದ್ರೆ ಇವಾಗ ಒಂದು ಕಸ್ಟಮರ್ಸ್ ಬ್ಲೌಸ್ ಕೂಡ ಫಿನಿಶಿಂಗ್ ಆಗ್ತಿತ್ತು, ಅದರಿಂದ ಅರ್ನಿಂಗ್ ಕೂಡ ನಮ್ಗೆ ಆಗ್ತಿತ್ತು. ಅದ್ರ ಜೊತೆಗೆ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ವಿಡಿಯೋ ಕೂಡ ರೆಡಿ ಆಗ್ತಿತ್ತು. ಹಾಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಹಲವಾರು ನಾನು ವಿಡಿಯೋನ ಹಾಕ್ತಿದ್ನಿ. ಹೀಗಾಗಿ ಇದರಿಂದಾಗಿ ನಾನು ಟೈಲರಿಂಗ್ನ ಕಲ್ತಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗೈತಿ. ಮತ್ತು ಚಾನಲ್ ಕೂಡ ನನಗೆ ಎಷ್ಟು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ. ಯಾಕಂತಂದ್ರೆ ಈ ಕಡೆ ಅರ್ನಿಂಗ್ ಕೂಡ ಆಗ್ತೈತಿ, ಮತ್ತು ಅದೇ ಒಂದು ಹೊಲಿದಿರ್ತಕ್ಕಂಥ ಬ್ಲೌಸ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗಾಗಿ ತುಂಬಾ ಹೆಲ್ಪ್ ಆಗೈತಿ ಅಂತ ಹೇಳ್ಬೋದು. ಹೀಗಾಗಿ ಯಾವುದೇ ರೀತಿಯಾಗಿ ನೀವು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀರಿ ಅಂತಂದ್ರೆ ಅದು ಕೂಡ ನೀವು ವಿಡಿಯೋಸ್ನ ಮಾಡ್ಬೋದು. ಬಟ್ ನಾನು ಎಲ್ಲ ರೀತಿ ಯೋಚನೆ ಮಾಡಿಬಿಟ್ಟೆ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದ್ದು, ಮತ್ತು ಚಾನಲ್ನ ಈ ಒಂದು ಟೈಲರಿಂಗ್ ಬೇಸ್ ಮೇಲೆ ನಾನು ಸ್ಟಾರ್ಟ್ ಮಾಡಿರೋದು. ಇವಾಗ ಕೂಡ ನೋಡ್ತಾ ಇರ್ಬೋದು, ಒಂದು ಕಸ್ಟಮರ್ಸ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಕತ್ತೇನೆ. ಹಾಗೆ ಇದೊಂದು ವಿಚಾರ ಬಂತು ನೋಡ್ರಿ, ಅಂದ್ರೆ ಹಲವಾರು ಜನ ಮನ್ಯಾಗ ಮಷಿನ್ ಐತಿ ಬಟ್ ಯೂಸ್ ಮಾಡೋಂಗಿಲ್ಲ, ರಿಪೇರಿಗೆ ಬಂದುಬಿಟ್ಟೈತಿ ಅಂತಿದ್ರು. ಹೀಗಾಗಿ ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಇದು 100% ನಿಜವಾಗ್ಲೂ ನೀವು ಟೈಲರಿಂಗ್ ಕಲ್ತ್ಕೊಂಡ್ರಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗಿರ್ತೈತಿ. ಅದರೊಳಗೂ ಒಂದು ಸ್ವಲ್ಪ ದಿನ ನೀವು ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ರಿ ಅಂತಂದ್ರೆ ತುಂಬಾ ಅರ್ನಿಂಗ್ ಮಾಡ್ಬೋದು. ಇವತ್ತು ಅಟ್ಲೀಸ್ಟ್ ನಾನು 2 ನಾರ್ಮಲ್ ಬ್ಲೌಸು, 1 ಡಿಸೈನ್ ಬ್ಲೌಸು, ಇಷ್ಟು 3 ನಾನು ಮಾಡಿರೋದು. ಹಾಗೆ 2 ಪೀಕೋನ ಮಾಡಿದ್ದೀನಿ. ಇಲ್ಲ ಅಂತಂದ್ರೂ ಡಿಸೈನ್ ಬ್ಲೌಸಿಗೆ 250 ಮತ್ತು ನಾರ್ಮಲ್ ಬ್ಲೌಸು ಅದು 100 ಅಂತಂದ್ರೆ 400 ಹತ್ತತ್ರನೇ ನಂದು ಇವತ್ತು ಅರ್ನಿಂಗು. ಮತ್ತು ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಇಷ್ಟು ಅರ್ನಿಂಗ್ ಆಯಿತು. ಈ ಒಂದು ಬ್ಲೌಸ್ ಕೂಡ ಫಿನಿಶಿಂಗ್ ಆದವು, ಮನೆ ಕೆಲಸ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಒಂದು ವಿಡಿಯೋ ಕೂಡ ನನಗೆ ರೆಡಿ ಆಯಿತು. ಸೊ ಇನ್ನು ಮುಂದೆ ಒಂದು ಚಾನಲ್ ಅದು ಪಿನ್ ಬಂದ ನಂತರ ಒಂದು 1 ಮಂತಿಗಾಗಲಿ 2 ಮಂತಿಗಾಗಲಿ ಒಂದು ಪೇಮೆಂಟ್ ಆಯಿತು ಅಂತಂದ್ರೆ ತುಂಬಾ ಖುಷಿ ನೋಡ್ರಿ. ಯಾಕಂತಂದ್ರೆ ಈ ಟೈಲರಿಂಗ್ ಅರ್ನಿಂಗ್ ಜೊತೆಗೆ ನನಗೆ ಯೂಟ್ಯೂಬ್ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಯಿತು ಅಂಥೇಳಿ ತುಂಬಾ ಖುಷಿ ಆಗ್ತತಿ. ಅದಕ್ಕೋಸ್ಕರ ಯಾರು ಟೈಲರಿಂಗ್ ಬೇಡ ಮತ್ತು ನಮ್ಗೆ ಸ್ಟಿಚಿಂಗ್ ಮಾಡ್ಲಕತ್ತಿಲ್ಲ, ಮಾಡೋದು ಆಗಂಗಿಲ್ಲ ಅಂಥೇಳಿ ಅನ್ನೋರು ಇದು ಒಂದು ಮೋಟಿವೇಶ್ನಲ್ ಆಗಲಿ ಅಂಥೇಳಿ ಈ ಒಂದು ಮೋಟಿವೇಶ್ನಲ್ ವಿಡಿಯೋನ ನಾನು ಮಾಡ್ತಿರೋ ಉದ್ದೇಶ. ಹಾಗೆ ಇವಾಗ ಟೈಮ್ ಬಂದು 2:30 ಆಗಿತ್ತು ನೋಡ್ರಿ. ಇವಾಗ 2 ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ. ಇವಾಗ ಒಂದು ಡಿಸೈನ್ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡೀನಿ. ನಾಳೆ ಬರ್ತಕ್ಕಂಥ ವಿಡಿಯೋ ಒಳಗೆ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸ್ಲೀವ್ ಕಟ್ಟಿಂಗ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಾರ್ಮಲ್ ಬ್ಲೌಸ್ ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಇವಾಗೇನು ಸ್ಟಿಚ್ ಮಾಡ್ಲಾಕತ್ತೀನಿಲ್ಲ ಇದೇ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತಾರೆ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಗ್ರೋ ಆಗಿ ಅಂತಕ್ಕೆ ಮಟ್ಟಿಗೆ ಮುಂದೆ ಸಾಗ್ಲಿಕ್ಕೆ ಹೆಲ್ಪ್ ಆಗ್ತೈತಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತಿರಲ್ಲ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದಂತಂದ್ರೆ ಮಾಡಿದ್ದು ಕೂಡ ನನಗೂ ಇದರಿಂದನೂ ಕೂಡ ಹೆಲ್ಪ್ ಆಗೈತೆ. ಯಾಕಂತಂದ್ರೆ ಕಟಿಂಗ್ ಮೆಥಡ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ನ ಮಾಡಿ ಅದು ಕೂಡ ಇಂಪ್ರೂವ್ಮೆಂಟ ಕಟಿಂಗ್ ಒಳಗಾಗಲಿ ಬ್ಲೌಸ್ ಫಿನಿಶಿಂಗ್ ಆಗಲಿ ತುಂಬಾ ಇಂಪ್ರೂವ್ಮೆಂಟ್ ಆಗೈತಿ. ಮತ್ತು ಹಾಗೆ ಹೊಸದಾಗಿ ಡಿಸೈನ್ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ಲಕತ್ತಿರೋದ್ರಿಂದ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂತಂದ್ರೆ ಆರಿ ವರ್ಕ್ ಕೂಡ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಇದು ಚಾನಲ್ಗೋಸ್ಕರ ನಾನು ಕಲಿಬೇಕು ಅಂದರೆ ವಿಡಿಯೋಸ್ ಹಾಕಲಿಕ್ಕೆ ಇವಾಗ ಟ್ರೆಂಡಿಂಗ್ನಲ್ಲಿ ಇವಾಗ ಆರಿ ವರ್ಕು ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಸ್ಟಾರ್ಟ್ ಮಾಡಿ ಜಾಸ್ತಿ ವಿಡಿಯೋ ಒಂದು ಅದೇ ಬೇಸ್ ಮೇಲೆ ಜಾಸ್ತಿ ವಿಡಿಯೋಸ್ನ
ಮಾಡಿ ಹಾಕ್ತಾ ಇರೋದನ್ನ ನಾನು ನೋಡಿದೆ. ಬಟ್ ಇದರಿಂದ ನನಗೆ ಚಾನಲ್ ಕೂಡ ಗ್ರೋ ಆಕತಿ ಮತ್ತು ಬಂದಿರತಕ್ಕಂಥ ಕಸ್ಟಮರ್ಸ್ ಕೂಡ ಈ ರೀತಿಯಾಗಿ ನಾನು ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡ್ಬೋದು, ಅಥವಾ ನನ್ನ ಬ್ಲೌಸೇ ಕೂಡ ಹೊರಗಡೆ ಕೊಟ್ಟು ಡಿಸೈನ್ ಮಾಡಿಸೋದ್ಕಿಂತನೂ ಮನೆಯಲ್ಲೇ ನಾನೇ ನನ್ನ ಬ್ಲೌಸ್ನ ವರ್ಕ್ ಮಾಡಿದರೂ ಅದು ಕೂಡ ಉಳಿತಾಯ ಆಗ್ತೈತಿ ಅನ್ನೋ ಉದ್ದೇಶದಿಂದ ಕೂಡ ಈ ಒಂದು ಚಾನಲ್ಗೋಯಿಂದನೇ ನಾನು ವರ್ಕ್ನ ಸ್ಟಾರ್ಟ್ ಮಾಡಿರೋದಂತ ಹೇಳ್ಬೋದು. ನನಗೆ ಟೈಲರಿಂಗು ಇಂದನೂ ಕೂಡ ನನಗೆ ಹೆಲ್ಪ್ ಭಾಳ ಆಗೈತಿ, ಮತ್ತು ಈ ಒಂದು ಚಾನಲಿಂದ ಕೂಡ ನನಗೆ ಹೆಲ್ಪ್ ಭಾಳ ಆಗೈತಿ. ಯಾವುದೇ ಒಂದು ಚಾನಲ್ ಮಾಡ್ತಾ ಇರೋದ್ರಿಂದ ಟೈಮ್ ವೇಸ್ಟ್ ಏನೂ ಇಲ್ಲ. ಯಾಕಂತಂದ್ರೆ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡ್ತಿರ್ತೀನಿ, ಸ್ಟಿಚಿಂಗ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಎರಡರಿಂದನೂ ನನಗೆ ತುಂಬಾ ಹೆಲ್ಪ್ ಆಗೈತೆ ಅಂತ ಹೇಳ್ಬೋದು. ನೀವು ಯಾರಾದರೂ ಸ್ಟಿಚಿಂಗ್ ಮಾಡೋದಿದ್ರೆ ಆರಾಮಾಗಿ ನೀವು ಕ್ರಮೇಣವಾಗಿ ಕಲಿತಾ ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ನೋಡಿರಿ. ಯಾಕಂತಂದ್ರೆ ನಮ್ಮದು ಇನ್ನೂ ಒಂದು ಸ್ವಲ್ಪ ಆಯಿತು, ಇನ್ನೊಂದು 3-4 ದಿನದೊಳಗೆ ನಂದು ವಾಚಿಂಗ್ ಟೈಮ್ ಕಂಪ್ಲೀಟಾಗಿ ಒಂದು ಎಲ್ಲರೂ ಕೂಡ ಮೋನೋ ಆನ್ ಆಗ್ತೈತಿ ಅಂಥೇಳಿ ಅಂದ್ಕೊಂಡೀನಿ. ಒಂದು ನೋಡಬೇಕು, ಸಕ್ಸಸ್ ಆಯಿತು ಅಂತಂದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.